ಅಪ್ಪು ಅವ್ರು ಬಂದಿದ್ದಾರೆ. ನಾನೇ ಕಣ, ನಾನೇ ಅಪ್ಪು. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ಬೆಟ್ ಕಟ್. ನನ್ನ ಫ್ರೆಂಡ್ ಹತ್ರ ಗೆದ್ದಿದೆಯಲ್ಲ, ಅದು ನಿಂದು, ಇದು ನಂದು. ಕರೆಕ್ಟಾಗಿದೆಯಾ ಕಣ ನೀನು ನನಗೆ. ಅಪ್ಪ ಅಮ್ಮ ಒಂದು 4 ಮಾತಾಡ್ತಾರೆ, ಅದನ್ನೆಲ್ಲ ನಾವು ತಲೆಗೆ ಹಚ್ಕೋಬಾರ್ದು. ಬೈಯೋದು ಅವ್ರ ಹಕ್ಕು, ಬೈಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅವ್ರು ಬೈದೆ ಇನ್ಯಾರೋ ಬೈತಾರೆ. ನಮ್ಮನ್ನು ಕೆಲ್ಸಕ್ಕೆ ಬಾರದೇ ಇರೋರು ಅಂತಾರೆ, ನಿಮಗಿಂತ ಎಮ್ಮೆನೇ ಬೆಟ್ರು ಅಂತಾರೆ. ಅಂದಮೇಲೆ ಎಮ್ಮೆನೇ ಹೇರ್ಬೋದಾಗಿತ್ತಲ್ಲ, ನಮ್ಮನ್ನ ಯಾಕೆ ಕಟ್ಸಿದ್ರು? ಅಷ್ಟೇ ಅಲ್ವೋ, ಎಮ್ಮೆ ರೇಷನ್ ತರಲ್ಲ, ಟೆಲಿಫೋನ್ ಬಿಲ್ ಕರೆಂಟ್ ಬಿಲ್ ಕಟ್ಟಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ವಯಸ್ಸಿಗೆ ಬಂದಮೇಲೆ ವರದಕ್ಷಿಣೆ ಸಿಗಲ್ಲ. ಅದಕ್ಕೆ ನಮ್ಮನ್ನು ಹೆತ್ತಿದ್ದು. ಅರ್ಥ ಆಯ್ತಾ? ಓಯ್ ಬಿಟ್ಟ ಅಂದ್ರೆ ನೋಡು, ರಾತ್ರಿ 1 ಗಂಟೆ ಆದರೂ ಮನೆಗೆ ಹೋಗದೆ ಇರೋ ಪೋಲಿ ನೀನು. ಅಲ್ಲ, ನಿಂಗೆ ಅಷ್ಟೊಂದು ಸ್ವಾಭಿಮಾನ ಇದ್ದರೆ ಕತ್ಲಾಗದೆ ಇದ್ದಂಗೆ ಮನೆಗೆ ಹೋಗಿ ಸೇರ್ಕೊಳ್ಳೋ. ಅಯ್ಯೋ ನಿಮ್ಮ ಮನೇಲಿ ಬೈಯೋದನ್ನು ಇಲ್ಲಿ ಹೇಳಿ ನಾವೆಲ್ಲ ವೇಸ್ಟ್ ಬಾಡಿಗಳು ಅನ್ನೋ ಥರ ಫೀಲ್ ತಂದು ನಮ್ಮ ಮೂಡೇನಾರು ಹಾಳು ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಊಟ ಆಯ್ತಾ? ಮನೆ ಹೋಗೋಣ, ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನಮ್ಮ ಕ್ಲಾಸ್ಮೇಟ್ ಒಬ್ಬ ಮೋನಿಕ ನೋಡಿದ್ಬಿಟ್ಟ, ಆ ಕೋಪದಲ್ಲಿ ಅವನಿಗೆ ಚಪ್ಪಲಿ ಓಡಿಸ್ಬಿಟ್ಟೆ. ಆ ಕೋಪದಲ್ಲಿ ಸ್ವಲ್ಪ ಹುಡ್ರು ಕರ್ಕೊಂಬಂದು ನನಗೆ ಓಡಿಸ್ಬಿಟ್ಟ. ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ಯಾಕಮ್ಮ ನೀವು ಅನ್ನೋ, ನೆಕ್ಸ್ಟ್ ಮಿನಿಟಲ್ಲೇ ಅವ್ನ ಕೈ ಕಾಲು ಮುರಿದು ಪಕ್ಕದ ಬೆಡಲ್ಲಿ ಕೂಡಿಸ್ಬಿಡ್ತೀನಿ. ಟಿಂಕು, ಅವಳ ಹೆಸ್ರೇನು? ಅವಳ ಮನೆಯಲ್ಲಿದೆ ಅಂತ ತಿಳ್ಕೊ, ಮದುವೆ ಮಾಡ್ಕೊಳಕ್ಕೆ. ಐ ಲವ್ ಯು. ನಾನೇನು ಪ್ರೀತಿಸ್ತಾ ಇದ್ದೀನಿ, ಅಪ್ಪು ಅವ್ರು ನೀನು ಲವ್ ಮಾಡ್ತಾ ಇದ್ದಾರೆ. ನಾನು ಐ ಆಮ್ ಸೀರಿಯಸ್. ಅಷ್ಟೇ, ಇಲ್ಲಿ ಏನು ಬರುತ್ತೋ ನಾನು ಇಲ್ಲಿಂದ ಡೈರೆಕ್ಟಾಗಿ ಹೇಳ್ತಾ ಇರ್ತೀನಿ. 1 ಗಂಟೆ ಬಿಟ್ಟು ಹೇಳ ಸರಿ, ಇನ್ನೊಂದು 2 ದಿನ ಬಿಟ್ಟು ಹೇಳ. ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಿಂದ ಬರೋದು ಒಂದೇ ಮಾತು, ಐ ಲವ್ ಯು. ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಬೀಪಾ ಶುಚಿ. ನಾನು ಅವಳಿಗೆ ಪ್ರೀತಿಯಿಂದ ಇಟ್ಟರೆ ಹೆಸರು. ಮದುವೆ ಆದಮೇಲೆ ಅವಳನ್ನ ಹಾಗೆ ಕರೆಯೋದು. ಅಮ್ಮ, ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವನೋ ಒಬ್ಬ ರಕ್ತ ಕರ್ಕೊಂಡು ಬಿದ್ದಿರ್ತಾನೆ ಅಂತ ತಿಳ್ಕೊಳ್ಳಿ. ಅವ್ನು ಹಾಸ್ಪಿಟ್ಲಿಗೆ ಹೋಗಿ ಸೇರಿಸಿ ನೀವು ರಕ್ತ ಕೊಡ್ತೀರಾ? ಹಾಗಾದರೆ ಅವಳು ನಿಮಗಿಂತ ಬೆಟರಾ ಅಲ್ವಾ? 100%. ಯಾಕೆ ಗೊತ್ತಾ? ಅವಳಿಗೆ ಒಳ್ಳೆ ಹೃದಯ ಇದೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಮನಸ್ಸಿದೆ. ಅಲ್ಲಮ್ಮ, ಇಂದು ಮುಂದಕ್ಕೆ ಗೊತ್ತಿಲ್ದಿರೋ ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೇಕಾದ್ರೆ ನಾಳೆ ಅವ್ಳು ಗಂಡ ಆಗೋನು ನನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಡ. ಯು ಜಸ್ಟ್ ಥಿಂಕ್ ಆಫ್ ಇಟ್. ಏನು ಬೇಕು? ಗಣೇಶ್ ಬಾಯ್ಲಿ. 2, 4, 6, ಒಂದು 10 ಟಿಕೆಟ್ ಬೇಕು. ನಾನು ಹೇಳಿದೆ ಅಂತ ಹೇಳು. ಓಯ್, ಕಾಫಿ ಕುಡಿತೀಯಾ? ಕೂಲ್ ಡ್ರಿಂಕ್ಸು? ಓಯ್, ಒಂದು 4 ಕೂಲ್ ಡ್ರಿಂಕ್ಸ್ ಹೇಳಪ್ಪ. ಬರಬಾರ್ದು ಅಂತಲೇ ಅಂದ್ಕೊಂಡಿದ್ವಿ, ಸಿಗಾಕೊಂಡಲ್ಲ ಮುಟಾಳ, ಅದಕ್ಕೆ ಬರಬೇಕಾಯ್ತು. ಟಿಕೆಟ್ ಕೊಡಲ್ಲ ಅಂದರು, ಅದಕ್ಕೆ ಹೊಡೆದ್ವಿ. ಮತ್ತೆ ನಮ್ಮ ಗುರು ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರನ್ನ ಮದುವೆಗೆ ಹೆಣ್ಣಿಗಿಂತ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ. ನಾವು ಇಲ್ದಿದ್ರೆ ಆ ಥಿಯೇಟ್ರೊಳಗೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಗಬ್ಬಿಟ್ಟಿರ್ತಾರೆ ಜನ. ಸಿನಿಮಾಗೆ ಬರೋದಿಲ್ಲ ಅಂತೇಳಿ ಥಿಯೇಟ್ರ್ ನೋಡು ಬಡ್ಕೊತಾರೆ. ಥಿಯೇಟ್ರ್ ಚೆನ್ನಾಗಿದ್ರೆ ಅಲ್ಲ ಸರ್ ಫ್ಯಾಮಿಲಿ ಬರೋದು. ಅಲ್ಲಿ ಯಾವುದೇ ಗಲಾಟೆ ಆಗದಿರಂಗೆ ನಾವೇ ನೋಡ್ಕೊಳ್ಳೋದು ಸರ್. ಲವ್ ಲೆಟರ್. ಅಯ್ಯೋ ಕೋತಿ, ಇದು ನಿನಗಲ್ಲ, ತೊಗೊಂಡೋಗಿ ನಿಮ್ಮ ಸುಚಿತ್ರಮ್ಮನ ಕೊಡು. ಏಯ್, ಒಳ್ಳೆ ಮಾತಲ್ಲಿ ನಾ ಹೇಳಿದ್ ಕೇಳ. ಏನು ಕೆಲಸ ಮಾಡ್ತೀಯ? ಓ, ಪಾತ್ರೆ ಪಾಲಿಸಾ? ಸುಮ್ಮನೆ ತೊಗೊಂಡೋಗಿದ್ದು ನಿಮ್ಮ ಅಮ್ಮವ್ರ ಕೈ ಕೊಡು, ಇಲ್ಲಾಂದರೆ ಚುಚ್ಚಿಬಿಡ್ತೀನಿ. ಹೋಗೋ, ಹೋಗ್ತಾ ಇರ, ತಿರುಗಿ ನೋಡಬೇಡ, ಓಡು. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಕ್ಲಾಸಿಗೆ ಬರಲಿಲ್ಲ, ಅರ್ಜೆಂಟಾಗಿ ಸುಚಿತ್ರನ ಹತ್ರ ಮಾತಾಡಬೇಕಾಗಿತ್ತು, ಕಳಿಸ್ಕೊಡಿ. ಅದು ನನಗೂ ಗೊತ್ತು, ನನಗೂ ಅವಳಿಗೆ ಒಂದು ಚಿಕ್ಕ ಸೆಟ್ಲ್ಮೆಂಟ್ ಇದೆ, ಅದಕ್ಕೆ. ಓಯ್ ಬಾ. ಸರಿ ಬಿಡಿ, ಇಲ್ಲೇ ಕೇಳ್ತೀನಿ. ಅದು ಸರಿ, ನಾನು ಹೇಳಿದ ವಿಷಯ ಏನು ಮಾಡಿದೆ? ಐ ಲವ್ ಯು ಅಂತ. ಯಾಕೆ ನೀವು ಮಾತ್ರ ಸೋಲೋಜಿ ಲಾಭಲ್ಲಿ ಇಟ್ಕೋಬೋದಾ? ಸರ್, ನಾ ಹಾಗಲ್ಲ. ಅವಳ ಅಂದರೆ ಇದನ್ನೆಲ್ಲ ಕಾಲೇಜ್ ಆಚೆನೇ ಇಟ್ಕೊತೀನಿ. ಏ ಸುಚಿ, ನಾನು ಹೇಳಿದ್ದೇನು ಮಾಡಿದೆ ಗೊತ್ತು? ಯು ಆರ್ ಮೈ ಲವರ್. ಯು ಮೀನ್ ನಮ್ಮ ಮಾವ ಪೊಲೀಸ್ ಕಮಿಷನರ್ ಮಗಳನ್ನ ಲವ್ ಮಾಡಬಾರ್ದಾ? ಹಾಗಂತ ರೂಲ್ ಏನಾದರೂ ಇದೆಯಾ? ಇಲ್ಲ, ಕಮಿಷನರ್ ಮಗಳಿಗೆ ಗಂಡಿನ ಅವಶ್ಯಕತೆನೇ ಇಲ್ವಾ? ಕರೆಕ್ಟ್. ನಮ್ಮಿಬ್ಬರಿಗೂ ಟೈಮ್ ಹತ್ರ ಬಂದಿದೆ. ಆದಷ್ಟು ಬೇಗ ನೀನು ನನ್ನ ಹತ್ರ ಬಂದರೆ ಒಳ್ಳೆಯದು. ಬೇಗ ಒಂದೊಳ್ಳೆ ನಿರ್ಧಾರಕ್ಕೆ ಬಂದುಬಿಡು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇದೆಲ್ಲ ಬೇಡಮ್ಮ, ಬೇರೆ ಏನಾರಿದ್ರೆ ಹೇಳು. ನೋಡು, ನನ್ನ ಮಗಳನ್ನ ಯಾಕೆ ಲವ್ ಮಾಡ್ತಿದ್ಯಾ ಅಂತ ಕೇಳು, ಅವಳನ್ನ ಯಾಕೆ ಗೋಳಕತ್ತಿದ್ಯಾ ಅಂತ ಕೇಳು. ಬೇಕಾದರೆ ಕೈಯ ಕಾಲ ತೆಗಿ, ಅವಳು ತಂಟೆಗೆ ಹೋಗ್ಬಾರ್ದಂತ ಒಂದು 4 ಏಟು ಹೊಡಿ. ಅಪ್ಪು ಅವ್ರಿಗೇನು ಬೇಜಾರಾಗಲ್ಲ. ಈ ಸುಳ್ಳು ಕತೆ ಎಲ್ಲ ಕಟ್ಬೇಡಮ್ಮ, ನನಗಿಷ್ಟ ಆಗಲ್ಲ. ನೀವು ಅಂದ್ಕೊಂಡಷ್ಟು ಇವನು ಒಳ್ಳೆಯವನಲ್ಲ. ಮೇಲ್ಗಡೆ ದೇವರು, ಒಳಗಡೆ ಒಸಾಮಾ ಬಿನ್ ಲಾಡೆನ್. ಕಮಿಷನರ್ ಏನು ಕಮಿಷನರ್? ಯಾವ ಶಿಮೆ ಕಮಿಷನರ್? ಬೆಂಗಳೂರಿಗೆ ಎಷ್ಟು ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ನಾನೊಬ್ಬನೇ ಅಪ್ಪು, ಲೋಕಲ್. ಏ ಶುಚಿ, ಏಯ್ ನಿನ್ನೇ ಕರಿತಾ ಇರೋದು. ಏನ್ರಮ್ಮ, ಯಾವತ್ತಾದರೂ ಈ ಕಾಲೇಜಲ್ಲಿ ನಿಮ್ಗೆ ಲೈನ್ ಹಿಡಿದು ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಿದೆನಾ? ಏ ಮೋನಿಕಾ, ನೀನು ನನ್ನಿಂದ ಐ ಲವ್ ಯು ಅಂತ ಎಷ್ಟು ಸಲ ಸುತ್ತಾ ಇದ್ದೆ? ಯಾವತ್ತಾದ್ರೂ ಎಸ್ ಅಂತ ಹೇಳಿದೆನಾ? ಶುಚಿ,
ನನಗೂ 4-5 ಸಾಲಿಡ್ ಅಪ್ಲಿಕೇಶನ್ ಬಂದಿತ್ತು, ಆದರೆ ನಾನು ಯಾವುದಕ್ಕೆ ಎಸ್ ಅಂದಿಲ್ಲ. ಐ ಲವ್ ಯು. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಎಸ್, ಏನು ಬೇಕಾದರೂ ಮಾಡ್ತೀನಿ. ಜೋಕ್ ಮಾಡಬೇಡ ಸಚಿ. ಅಲ್ಲಿಂದ ಬಿದ್ದರೆ ಏನಾದರೂ ಪ್ರಾಬ್ಲಮ್ಮಾ? ಕೆಳಗೆ ಬೀಳ್ತಿರುವಾಗ ಒಂದು ಚಿಕ್ಕ ಡೌಟ್ ಬಂತು. ಅಲ್ಲ, ನಾ ಸತ್ತೋದ್ರೆ ನಿನ್ನ ಜೊತೆಯಾಗಿ ಯಾರು ಇರ್ತಾರೆ? ನಿನ್ನ ಯಾರು ನೋಡ್ಕೋತಾರೆ?